ಅಯ್ಯೋ ದೇವ್ರೆ, ಇನ್ 2 ಗಂಟೆಲಿ ನನ್ ಫ್ರೆಂಡ್ ರಿಸೆಪ್ಷನ್ ಇದೆ. ಅಷ್ಟರಲ್ಲಿ ನನ್ ಕೂದಲನ್ನ ಸರಿ ಮಾಡ್ಕೊಳೋದಕ್ಕಾಗತ್ತಾ? ನಾನ್ ನೋಡಿದ್ರೆ ಆ ತರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಈ ತರ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ನನ್ ಕೂದಲ ನೋಡಿದ್ರೆ ಮೆಸ್ಸಿ ಅಂಡ್ ಡ್ಯಾಮೇಜ್ಡ್ ಆಗಿದೆ. ಏನ್ ಮಾಡ್ಲಿ ನಾನೀಗ? ನನ್ನ ಹತ್ರ ಮೆಡಿಮಿಕ್ಸ್ ಟೋಟಲ್ ಕೇರ್ ಶಾಂಪೂ ಇರ್ಬೇಕಾದ್ರೆ ನಾನ್ ಯಾಕೆ ಅಷ್ಟೆಲ್ಲ ಟೆನ್ಷನ್ ತಗೋಬೇಕು? ನನಗ್ ಬೇಕಾಗಿರೋ ಹೇರ್ ಸ್ಟೈಲ್ ನ ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಕೋತೀನಿ ನೋಡಿ. ಪೋಸ್ಟ್ ಪಾರ್ಟಮ್ ಅಲ್ಲಿ ನನ್ನ ಕೂದಲು ತುಂಬಾ ಡಲ್ ಹಾಗೆ ಅಪೌಷ್ಟಿಕವಾಗಿತ್ತು. ಆಗ್ಲೇ ನಾನು ಮೆಡಿಮಿಕ್ಸ್ ಟೋಟಲ್ ಕೇರ್ ಶಾಂಪೂ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು. ಮೆಡಿಮಿಕ್ಸ್ ಅಲ್ಲಿ ಟ್ರಿಪಲ್ ಆಕ್ಷನ್ ಫಾರ್ಮುಲಾ ಇರೋದ್ರಿಂದ ನನ್ನ ಹೇರ್ ವಾಶ್ ರೂಟೀನ್ ಸುಲಭ ಆಗಿದೆ. ಯಾಕೆಂದ್ರೆ ಇದು ನನ್ನ ಸ್ಕ್ಯಾಲ್ಪ್ ನ ಹಾಗೆ ಕೂದಲಿನ ಗುಣಮಟ್ಟನ ಹಾಳು ಮಾಡೋದಿಲ್ಲ. ಇದರಲ್ಲಿರೋ ಟೀ ಟ್ರೀ, ಆಪಲ್ ಸೀಡರ್ ವಿನೆಗರ್, ರೋಸ್ಮೆರಿ ಆಯಿಲ್ಸ್ ಹಾಗೆ ನ್ಯಾಚುರಲ್ ಅಂಡ್ ಟ್ರೆಡಿಷನಲ್ ಇಂಗ್ರೀಡಿಯೆಂಟ್ಸ್ ನನ್ನ ಹೇರ್ ಫಾಲ್ ಹಾಗೆ ಡ್ಯಾಂಡ್ರಫ್ ನ ಕಡಿಮೆ ಮಾಡಿ ನನ್ನ ಸ್ಕ್ಯಾಲ್ಪ್ ನ ಹೆಲ್ದಿ ಮಾಡಿದೆ. ಈಗ ನಾನು ನನ್ನ ಕೂದಲನ್ನ ಕಾಪಾಡ್ಕೊಳ್ಳೋದಕ್ಕೆ 2 ರಿಂದ 3 ಪ್ರಾಡಕ್ಟ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮೆಡಿಮಿಕ್ಸ್ ಟೋಟಲ್ ಕೇರ್ ಶಾಂಪೂ ಒಂದಿದ್ರೆ ಸಾಕು. ಇದೇ ನನ್ನ ಕೂದಲನ್ನ ಸಾಫ್ಟ್, ಶೈನಿ ಹಾಗೆ ಹೆಲ್ದಿ ಮಾಡುತ್ತೆ. ಸೊ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರೋ ಲಿಂಕ್ ಅನ್ನ ಯೂಸ್ ಮಾಡಿ ನಿಮ್ಮ ಹ್ಯಾಪಿ ಅಂಡ್ ಹೆಲ್ದಿ ಹೇರ್ಗೆ ಹಾಯ್ ಹೇಳಿ. ಸರಿ, ನನಗೆ ಲೇಟ್ ಆಯ್ತು, ನಾ ಹೊರಡ್ಬೇಕು. ಬಾಯ್ ಬಾಯ್.